ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಈ ವರ್ಷದ ಧನಸ್ಸು ರಾಶಿಯವರ ವರ್ಷ ಭವಿಷ್ಯ ಅಂದರೆ ಈ ಸಂವತ್ಸರದಲ್ಲಿ ಈ ಧನಸ್ಸು ರಾಶಿಯವರು ಈ ವರ್ಷ ಯಾವ ರೀತಿ ಶುಭವನ್ನು ಅಪೇಕ್ಷೆ ಮಾಡ್ಬೋದು, ಗೊತ್ತೋ ಗೊತ್ತಿಲ್ಲದೋ ಯಾವ ವಿಚಾರದಲ್ಲಿ ಸಮಸ್ಯೆಯಲ್ಲಿ ಸಿಗಾಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತೇನೆ ಅಂತೇಳಿ. ತುಂಬ ಜನಕ್ಕೆ ಒಂದು ಗೊಂದಲವಿರುತ್ತೆ, ಈ ವರ್ಷ ನಮ್ಮ ಫಲ ಏನು, ಒಳ್ಳೆಯ ಲಾಭದಾಯಕವಾ, ನಷ್ಟವಾ, ಅಥವಾ ಕೊಂಚ ಮಟ್ಟಿಗೆ ಹಿಂದೆ ಮುಂದೆ ಅಂತ. ಈ ವರ್ಷ ಶುಭ ವರ್ಷವೇ, ಆದರೆ ಸಂಪಾದನೆಯೇ ಖರ್ಚಿನಲ್ಲಿ ಕೊಂಚ ಮಟ್ಟಿಗೆ ನಿರಾಸವಾಗುತ್ತೆ ಅಂತ ಹೇಳಿ, ಅಂದರೆ ಅಲ್ಲಿಂದ ಅಲ್ಲಿಗೆ ಅಂತ ಹೇಳ್ಬೋದು ನಿಮ್ಮ ಭಾಷೆಯಲ್ಲಿ. ಆದರೆ ಈ ವರ್ಷ ಶುಭದ ವರ್ಷ ಅಂತ ಹೇಳ್ಬೋದು. ಮನಸ್ಸಿಗೆ ಏನೋ ಒಂದಷ್ಟು ವಿಚಾರದಲ್ಲಿ ನೆಮ್ಮದಿ ಸಿಗುತ್ತೆ, ಒಂದಷ್ಟು ಶುಭ ಕೆಲಸಗಳು, ಶುಭದ ವಾತಾವರಣ ನಿಮ್ಮ ಬಾಗಿಲ ಬಳಿಗೆ ಉಳಿದುಕೊಂಡು ಬರುತ್ತೆ ಅಂತ. ಭಗವಂತ ಒಂದಷ್ಟು ಅವಕಾಶವನ್ನು ನಿಮ್ಮ ಮನೆ ಬಳಿಯೇ ಕಳಿಸ್ಕೊಡ್ತಾನೆ ಒಂದಷ್ಟು ಶುಭದ ಕೆಲಸಗಳಿಗೆ ಮಾಡೋದಕ್ಕೆ. ಅದಕ್ಕೆ ಯಥೇಚ್ಛವಾಗಿ ಪ್ರಯತ್ನವನ್ನು ಪಡಿ, ಪ್ರೇರಿತರಾಗಿ ಆ ಕೆಲಸವನ್ನು ಮಾಡಿ ಖಂಡಿತ ಉತ್ತಮ ಯಶಸ್ಸನ್ನು, ಲಾಭವನ್ನು ನೋಡತಕ್ಕಂಥದ್ದು ಅಂತ. ಆಗಲೇ ಹೇಳಿದೆ, ಈ ವರ್ಷ ಒಳ್ಳೆ ಲಾಭದಾಯಕ ವರ್ಷ ಅಂತ. ಅಂದರೆ ಮಾಡತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಪ್ರಮುಖವಾಗಿ ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದು ಅಂತ. ನೀವೇನು ಎಕ್ಸ್ಪೆಕ್ಟೇಷನ್ಸ್ ಅಂದ್ಕೊಂಡಿರ್ತೀರ, ಪರವಾಗಿಲ್ಲಪ್ಪ ನಾನು ₹3 ಅಷ್ಟು ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು ₹4-5 ಅಷ್ಟು ಬಂದರೆ ಸಾಕು, ಸ್ವಲ್ಪ ₹1 ಅಷ್ಟು ಖರ್ಚು ಕೊಟ್ಟು ಇನ್ನೊಂದು ₹2 ಇಟ್ಕೊಂಬೋಣ ಅಂತ ಯೋಚನೆ ಮಾಡಬೇಡಿ. ಈ ವರ್ಷ ಸ್ವಲ್ಪ ಭಗವಂತ ಲಾಭವನ್ನು ಜಾಸ್ತಿ ಕೊಡ್ತಾನೆ, ತಿಳಿದಿರಲಿ. ಖರ್ಚು ಜಾಸ್ತಿ ಆಗೇ ಇರುತ್ತೆ ಅಂತ ಹೇಳಿ. ಇಟ್ಸ್ ಅ ಬ್ಯಾಲೆನ್ಸಿಂಗ್. ನೀವೆಷ್ಟು ಲಕ್ಷ ಕೋಟಿ ದುಡಿದ್ರೂ ಕೂಡ ಅಷ್ಟೇ ಲಕ್ಷ ಕೋಟಿ ಬೇರೆ ಕಡೆಯಿಂದ ಖರ್ಚಾಗ್ಬಿಟ್ಟಿರುತ್ತೆ ಅಂತ. ಆಗಲೇ ಹೇಳಿದೆ, ಈ ವರ್ಷ ಶುಭದ ವರ್ಷ, ಆದರೆ ಖರ್ಚು ವೆಚ್ಚದಲ್ಲಿ ಕೊಂಚ ಮಟ್ಟಿಗೆ ನಿರಾಶೆಯ ವರ್ಷ ಅಂತೇಳಿ. ಅಂದರೆ ದುಡ್ದಿದ್ದೆಲ್ಲ ಸರಿಯಾಗ ಅಲ್ಲೇ ಹೋಗುತ್ತೆ. ಸೇವಿಂಗ್ಸ್ ಆಗಿ ಅಥವಾ ಮುಂದಿನ ದುಡ್ಡನ್ನು ಎತ್ತಿಡಬೇಕು, ಆಸ್ತಿ ಮತ್ತೊಂದೇನಾರು ಮಾಡಿ ಇಟ್ಕೊಳ್ಬೇಕು ಅಂತ ಈ ವರ್ಷ ಅಂದ್ಕೊಂಡಿದ್ರೆ ಕೊಂಚ ಮಟ್ಟಿಗೆ ನಿರಾಸೆ ಆಗುತ್ತೆ ಅಂಥೇಳಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಕೊಂಚ ಎಲ್ಲ ವಿಚಾರದಲ್ಲಿ ಲಾಭವಾಗುತ್ತೆ ಅಂತ. ಅವ್ರು ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತೀರ, ಅಥವಾ ಇಂಥದೇ ಕಾಲೇಜಲ್ಲಿ ಸೇರ್ಕೊಳ್ಬೇಕಪ್ಪ, ಅಥವಾ ಇಂಥದೇ ಟ್ಯೂಷನ್ಗಳನ್ನ ಸೇರ್ಕೊಳ್ಬೇಕು, ಹೈಯರ್ ಎಜುಕೇಷನ್ಸ್ಗೆ ಇಂಥದೇ ಯೂನಿವರ್ಸಿಟಿಲಿ ಹೋಗಿ ಓದಬೇಕು, ಅಥವಾ ಉತ್ತಮ ವಿದ್ಯಾಭ್ಯಾಸಕ್ಕೆ ಅಥವಾ ಸ್ವಲ್ಪ ಉನ್ನತಿ ವಿದ್ಯಾಭ್ಯಾಸಕ್ಕೆ ನಾನು ಹೊರದೇಶಕ್ಕೆ ಹೋಗಿ ನಾನು ಓದ್ಕೊಳ್ಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಪ್ರಯತ್ನ ಪಡ್ತಿರ್ತೀರ. ಪ್ರಮುಖವಾಗಿ ಈ ಧನಸ್ಸು ರಾಶಿಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಪ್ರಯತ್ನ ಜಾಸ್ತಿ ಪಡಿ, ಖಂಡಿತವಾಗಿ ಲಾಭ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ, ಹಣವೂ ಕೂಡ ಉಳಿತಾಯವಾಗುತ್ತೆ ಅಂತ. ಅಂದರೆ ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಅಂತಂದರೆ ಒಂದು ವ್ಯಾಪಾರ ಆಗಿಬಿಟ್ಟಿರುತ್ತೆ ಅಂತ ಬೇಜಾರಾಗಬೇಡಿ. ಅಂದರೆ ಹೈಯರ್ ಎಜುಕೇಷನ್ ಹೋಗ್ತೀನಿ, ಒಬ್ಬ ವ್ಯಕ್ತಿ ಓದಬೇಕು ಅಂತಿದ್ರೆ, ಅಥವಾ ಒಂದು ಮಗುವನ್ನು ಸಣ್ಣ ಒಂದು LKGಗೆ ಸೇರಿಸಬೇಕು ಅಂದರೆ ಲಕ್ಷಾಂತರ ಅಷ್ಟು ಖರ್ಚಾಗುತ್ತೆ ಈಗಿನ ಕಾಲದಲ್ಲಿ ಅಂತ. ಆಗ ಒಂದು ವಿದ್ಯಾರ್ಥಿಗಳು ಹೇಗಿರುತ್ತೆ, ಒಂದಷ್ಟು ಕಷ್ಟದ ಜೀವನವನ್ನು ನೋಡಿರ್ತಾರೆ, ಇಷ್ಟೆಲ್ಲ ಲಕ್ಷಾಂತರ ಖರ್ಚು ಮಾಡಿ ನಾನು ಓದಬೇಕಾ ಅಂತ ಒಂದಷ್ಟು ವಿದ್ಯಾರ್ಥಿಗಳಿಗೆ ತಪ್ಪು ಭಾವನೆ ಬರುತ್ತೆ ಅಂತೇಳಿ. ಆ ರೀತಿ ಯಾವುದೇ ರೀತಿ ತಪ್ಪು ಭಾವನೆ ಧನುಸ್ಸು ರಾಶಿಯವರಿಗಿದ್ರೆ ಕೊಂಚ ಮಟ್ಟಿಗೆ ಅದನ್ನು ಸರಿದೂಗಿಸಿ ಸ್ವಲ್ಪ ಮುನ್ನುಗ್ಗಿ ಖರ್ಚು ಕಮ್ಮಿ ಮಾಡಿಕೊಂಡು ಒಳ್ಳೆಯ ವಿದ್ಯಾಭ್ಯಾಸದೊಂದಿಗೆ ಉತ್ತಮ ಉನ್ನತಿಯನ್ನು ಈ ವರ್ಷ ವಿದ್ಯಾರ್ಥಿಗಳು ಪಡೆಯತಕ್ಕಂಥದ್ದು ಅಂತೇಳಿ. ಹಾಗಾಗಿ ಪ್ರಯತ್ನ ಜಾಸ್ತಿ ಪಡಿ, ಉತ್ತಮ ಉತ್ಸಾಹದಿಂದ ಎಲ್ಲ ವಿಚಾರದಲ್ಲೂ ಮುನ್ನುಗ್ಗಿ, ಲಾಭ ಜೊತೆಗೆ ಸರಸ್ವತಿಯ ಅನುಗ್ರಹ ಜಾಸ್ತಿ ಆಗತ್ತೆ ಅಂತ ಹೇಳಿ. ಧನುಸ್ಸು ರಾಶಿಯವರಿಗೆ ಈ ವರ್ಷ ಮನೆಯಲ್ಲಿ ಕೊಂಚ ಮಟ್ಟಿಗೆ ಶುಭ ಕಾರ್ಯಕ್ರಮ ಆಗೋ ವರ್ಷ ಅಂತ. ಅಂದರೆ ಮನೆಯಲ್ಲಿ ಯಾರ್ದಾರ ಗೃಹ ಪ್ರವೇಶಗಳಾಗಬೇಕು ಅಂತಿದ್ರೆ, ಮದುವೆಗಳಾಗಬೇಕು ಅಂತಿದ್ರೆ, ಅಥವಾ ಮನೇಲಿ ಏನೋ ಶುಭವನ್ನೇ ನೋಡಿಲ್ಲಪ್ಪ, ಸ್ನೇಹಿತರ ಮಿಲನವನ್ನು ಮಾಡಿಕೊಂಡು ಶುಭ ಕಾರ್ಯಕ್ರಮವನ್ನು ಮಾಡೋಣ, ಮನೆಗೆ ಒಳ್ಳೆ ಕೀರ್ತಿ ಆಗುತ್ತೆ, ಅಥವಾ ಮನೇಲಿ ಒಂದು ಸ್ವಲ್ಪ ನೆಮ್ಮದಿ ವಾತಾವರಣ ವೃದ್ಧಿ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಮಾಡ್ಬೋದು. ಈ ವರ್ಷ ಕುಟುಂಬದಲ್ಲಿ ಸೌಖ್ಯ ಉಂಟಾಗುತ್ತೆ, ಮನೇಲಿ ಒಂದಷ್ಟು ಮಾಡತಕ್ಕಂಥ ಶುಭ ಕಾರ್ಯಕ್ರಮಗಳಾಗತ್ತೆ ಅಂತ. ಈ ವರ್ಷ ಪ್ರಮುಖವಾಗಿ ಧನುಸ್ಸು ರಾಶಿಯ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅಥವಾ ಉನ್ನತ ಮಟ್ಟದ ಸಮಾಜದಲ್ಲಿ ಗುರುತಿಸಿಕೊಂಡ ಒಂದಷ್ಟು ವ್ಯಕ್ತಿಗಳಿಗೆ ಕಂಟಕದಾಯಕ ವರ್ಷ. ಅಂದರೆ ಗೊತ್ತೋ ಗೊತ್ತಿಲ್ಲದೋ ಲಾಭ ಕಮ್ಮಿ, ಅಪಕೀರ್ತಿ ಜಾಸ್ತಿ ಸಹಿತವಾಗಿ ಅವರು ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ಬ್ಲ್ಯಾಕ್ ಮಾರ್ಕ್ಗಳು ಈ ವರ್ಷ ಅವ್ರಿಗೆ ಬಂದ್ಬಿಡುತ್ತೆ ಧನುಸ್ಸು ರಾಶಿಯವರಿಗೆ ಅಂತೇಳಿ. ಹಾಗಾಗಿ ಸ್ವಲ್ಪ ಯಾರು ಗುರುತಿಸಲ್ಪಡುವ ವ್ಯಕ್ತಿಗಳಿರ್ತಾರೋ ಸ್ವಲ್ಪ ಜಾಗ್ರತೆಯಿಂದ ಹೆಜ್ಜೆ ಮುನ್ನುಡಿ, ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಡ್ತೀರಾ ಅಂಥೇಳಿ. ಇನ್ನು ಈ ಧನುಸ್ಸು ರಾಶಿಯಲ್ಲಿ ಜನವಾದವರು ಈ ವರ್ಷ ಏನಾರ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಬಿಸ್ನೆಸ್ ಮಾಡ್ಬೋದಾ, ಅಥವಾ ಒಳ್ಳೆ ಕೃಷಿಕನಾಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಇರತಕ್ಕಂಥ ಕೆಲಸವನ್ನು ಬಿಡ್ತಾ ಇದ್ದೀನಿ, ಕೃಷಿ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಕೃಷಿ ಚಟುವಟಿಕೆಯಲ್ಲಿ ಮುಂದುವರಿಬೇಕು ಅಂತಿದ್ದೀನಿ, ಹೈನುಗಾರಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಒಳ್ಳೆ ಚೆನ್ನಾಗಿರೋ ಒಂದು ಪ್ರದೇಶ ಅಂದರೆ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿಕೊಂಡು ಒಂದಷ್ಟು ಜನಗಳಿಗೆ ನಾನು ಕೃಷಿಯನ್ನು ಹೇಗೆ ಮಾಡ್ಬೋದು ಅಂತ ಟ್ರೈನಿಂಗ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಏನಾರ ಧನುಸ್ಸು ರಾಶಿಯವರು ಅಂದ್ಕೊಂಡಿದ್ರೆ ಈ ವರ್ಷ ಮಾಡಿ ಲಾಭ ಕೊಂಚ ಮಟ್ಟಿಗೆ ಜಾಸ್ತಿ ಇಲ್ಲ ಅಂದರೂ ಕೂಡ ಲಾಭದಾಯಕವಾಗಿರುತ್ತೆ.
ಸಹಿತವಾಗಿ ನಿಮಗೆ ಒಳ್ಳೆ ಹೆಸರು ಕೀರ್ತಿ ಸಿಗುತ್ತೆ ಅಂತ. ಅಂದರೆ ತುಂಬ ಜನ ಹೇಳ್ತಿರ್ತಾರೆ ಯಾವಾಗಲೂ ಕೂಡ ಹಣಕಾಸು ದುಡ್ಡು ಅಂತ ಅದರಿಂದ ಓಡಬಾರ್ದು ಅಂತ. ಅಂದರೆ ಮೊದಲು ಕೆಲಸವನ್ನು ಕಲಿಬೇಕು, ಕೆಲಸವನ್ನು ಮಾಡಬೇಕು. ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಕೆಲಸವನ್ನು ಮಾಡ್ತು ಅಂತ ಹೇಳಿದ್ರೆ ಅವನ ಕೆಲಸದ ಹಿಂದೆ, ಅವನ ಶ್ರಮದ ಹಿಂದೆ ಹಣಕಾಸಾಗಿರ್ಬೋದು, ಕೀರ್ತಿ ಆಗಿರ್ಬೋದು, ಒಳ್ಳೆ ಹೆಸರಾಗಿರ್ಬೋದು, ಅದರಿಂದ ತಾನಾಗ್ತಾನೆ ಬಂದ್ಬಿಡುತ್ತೆ ಅಂತ. ನೀವು ಹಣವನ್ನು ಸಂಪಾದನೆ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ಕೀರ್ತಿನ ಕಳ್ಕೊಳ್ಬೇಕಾಗತ್ತೆ, ನೆಮ್ಮದಿಯನ್ನು ಕಳ್ಕೊಳ್ಬೇಕಾಗತ್ತೆ. ಬರೀ ನಾನು ಒಳ್ಳೆ ಹೆಸರನ್ನ ಫ್ರೇಮ್ ಮಾಡಬೇಕಪ್ಪ ಅಂತ ಹೋದರೆ ಹಣಕಾಸು ಕಳ್ಕೊಳ್ಬೇಕಾಗತ್ತೆ. ಈ ಕಡೆ ಗೊತ್ತಿಲ್ಲ ಜನರ ನಡುವೆ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ನೀವು ನಾನು ಕರೆಕ್ಟಾಗಿ ಸತ್ಯದ ಮಾರ್ಗದಲ್ಲಿ ನನಗೆ ಕೊಟ್ಟಿರೋಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ, ಆ ಕೆಲಸದಲ್ಲಿ ನಾನು ಪರಿಪೂರ್ಣವಾಗಿ ಎಲ್ಲ ಮುಗಿಸ್ಕೊಡ್ತೀನಿ, ಯಾವುದೇ ರೀತಿಯ ಗೊಂದಲವನ್ನು ಮಾಡೋದಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳನ್ನು ತಂದುಕೊಡೋದಿಲ್ಲ ಆ ಕೆಲಸದಲ್ಲಿ ಅಂತ ನೀವೇನು ಕೆಲಸ ಮಾಡಿ ಖಂಡಿತ ಕೀರ್ತಿ, ಯಶಸ್ಸು, ಲಕ್ಷ್ಮಿ ಅನುಗ್ರಹ ನಿಮ್ಮ ಜೊತೆ ಕಟ್ಟಿಟ್ಟ ಬುತ್ತಿ ಅಂತೇಳಿ. ಹಾಗಾಗಿ ಈ ವರ್ಷ ಕೊಂಚ ಮಟ್ಟಿಗೆ ಲಾಭ ಕಮ್ಮಿ ಆದರೂ ಕೂಡ ಯಶಸ್ಸು, ಕೀರ್ತಿ ನಿಮ್ಮ ಜೊತೆಗೆ ಇರುತ್ತೆ. ಸಮಾಜದಲ್ಲಿ ನಿಮ್ಮನ್ನು ಗುರುತಿಸಲ್ಪಡುತ್ತಾರೆ ಜನಗಳು. ಆವಾಗ ಮನಸ್ಸಿಗೆ ಏನೋ ಒಂಥರ ಸಂತೋಷ ಮತ್ತು ನೆಮ್ಮದಿ. ಪರವಾಗಿಲ್ಲಪ್ಪ, ಇಷ್ಟು ಕಷ್ಟಪಟ್ಟು ಒಂದು 4 ಜನಕ್ಕೆ ಒಳ್ಳೆಯ ಉದ್ಯೋಗ ಸಿಗಲಿ ಅಥವಾ ಭವಿಷ್ಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವೇನು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಷ್ಟೂ ಜನಕ್ಕೆ ಒಳ್ಳೆಯದಾಗತ್ತೆ. ನಿಮಗೂ ಕೂಡ ನನ್ನಿಂದ 4 ಜನಕ್ಕೆ ಒಳ್ಳೆಯದಾಯ್ತಲ್ಲ ಅಂತ ಮನಸ್ಸಿಗೆ ಸಮಾಧಾನವೂ ಕೂಡ ಆಗುತ್ತೆ ಅಂಥೇಳಿ. ಈ ವರ್ಷ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಗೊತ್ತಿಲ್ಲದೋ ಧನುಸ್ಸು ರಾಶಿಯವರು ಸಿಗಾಕೊಂಡ್ಬಿಡ್ತೀರಾ ಅಂತ. ಅಂದರೆ ಯಾವುದೋ ಒಂದು ಭೂಮಿ ಇರುತ್ತೆ, ಯಾವುದೋ ಒಂದು ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ಅಲ್ಲಿ ಏನೋ ಮಾಡಬೇಕು ಅಂತ ಹೋಗ್ತೀರಾ, ಗೊತ್ತಿಲ್ಲದೋ ಕಮ್ಮಿಗೆ ಸಿಕ್ತು ಅಂತ ರೆವೆನ್ಯೂ ಸೈಡ್ ತೆಗೆದುಕೊಂಡ್ಬಿಟ್ಟಿರ್ತೀರ, ಅಥವಾ ಇನ್ಯಾರೋ ಗೊತ್ತಿಲ್ಲದೋ ತಕರಾರಲ್ಲಿ ನಿಮ್ಮನ್ನು ತೋರಿಸ್ಬಿಡ್ತಾರೆ ಅಂಥೇಳಿ. ಅವಾಗ ಏನಾಗುತ್ತೆ, ಮನಸ್ಸಿಗೇನೋ ಒಂಥರ ಗೊಂದಲ ಸಹಿತವಾಗಿ ಮಾಡತಕ್ಕಂಥ ಅಷ್ಟೂ ಭೂಮಿ ವಿಚಾರದಲ್ಲಿ ವ್ಯಾಪಾರಗಳಲ್ಲಾಗಿರ್ಬೋದು, ಗೊತ್ತಿಲ್ಲ ಅದು ಕೋರ್ಟು ಕಚೇರಿ ಮೆಟ್ಲೆತ್ತಕ್ಕಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಹಾಗಾಗಿ ಏನಾರ ಒಂದಷ್ಟು ಪರ್ಚೇಸಿಂಗಲ್ಲಿ ಏನಾರು ಹೋಗ್ತು ಅಂತ ಹೇಳಿದ್ರೆ, ಅಥವಾ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಏನಾರ ಸೇಲ್ ಮಾಡಬೇಕು ಅಂತಿದ್ರೆ, ಅಥವಾ ಏನಾರ ಅಲ್ಲಿ ಚಟುವಟಿಕೆಯನ್ನು ಮಾಡಬೇಕು ಅಂತಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡತಕ್ಕಂಥದ್ದು ಅಂತೇಳಿ. ಈ ವರ್ಷ ಕೊಂಚ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಧನುಸ್ಸು ರಾಶಿಯವರಿಗೆ, ಗಮನ ಹರಿಸತಕ್ಕಂಥದ್ದು. ಅದೇ ರೀತಿ ಖರ್ಚು ಜಾಸ್ತಿ, ಅಂದರೆ ಅನ್ನೆಸೆಸರಿ ಖರ್ಚು ಈ ವರ್ಷ ಧನುಸ್ಸು ರಾಶಿಯವರು ಜಾಸ್ತಿ ಮಾಡ್ಕೊಳ್ತಾರೆ ಅಂತ ಆಗಲೇ ಹೇಳಿದ್ದೆ. ನಿಮಗೆ ಅಯವ್ಯಯ ಬಜೆಟನ್ನು ಹೇಳ್ಬೇಕಾದ್ರೆ ಹೇಳ್ತೀನಿ, ಎಷ್ಟು ಸಂಪಾದನೆ ಮಾಡ್ತೀರಾ ಅಷ್ಟೇ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ ಅಂತೇಳಿ. ಹಾಗಾಗಿ ಈ ವರ್ಷ ಖರ್ಚು ಜಾಸ್ತಿ, ಸಂಪಾದನೆಯೂ ಅಷ್ಟೇ ಇರುತ್ತೆ, ಆದರೆ ಸ್ವಲ್ಪ ಕೂಡಿಸಿಟ್ಕೊಳ್ಳೋದು ತುಂಬ ಕಷ್ಟವೇ ಆಗುತ್ತೆ ಅಂತೇಳಿ. ಈ ವರ್ಷ ಗೊತ್ತಿಲ್ಲದೋ ತಿರುಗಾಟದ ವರ್ಷವಾಗಿರುತ್ತೆ ಅಂತ. ಏನನ್ನೋ ಪಡ್ಕೊಳ್ಳೋಕೆ ಎಲ್ಲೋ ಹೋಗ್ತೀರಾ, ಅಲ್ಲೇನೋ ಸಿಗಲ್ಲ, ಮತ್ತಿನ್ಯಾವುದೋ ಸ್ಥಳಕ್ಕೆ ಹೋಗ್ತೀರ, ಅಲ್ಲೇನೋ ನಂಗೆ ಲಾಭದಾಯಕ ಆಗ್ಬೋದು ಅಂತ, ಅಲ್ಲೂ ನಿರಾಸೆ ಆಗುತ್ತೆ. ಮತ್ತಿನ್ಯಾವುದೋ ಕ್ಷೇತ್ರಕ್ಕೆ ಹೋಗ್ತೀರಾ, ಅಲ್ಲಿ ನನಗೆ ಹೋದರೆ ಕೆಲಸ ಮಾಡಿದ್ರೆ ಕಷ್ಟಪಟ್ಟರೆ ಅಲ್ಲೂ ಲಾಭದಾಯಕವಾಗುತ್ತೆ, ಅಲ್ಲೂ ನಿಮ್ಗೆ ಸಿಗೋದಿಲ್ಲ. ಅವಾಗೇನಾಗುತ್ತೆ, ಹಿಂದೆ ಬರೋಕ್ಕೂ ಆಗಲ್ಲ ಈ ಮಿಕ್ಕ ಕ್ಷೇತ್ರಗಳಿಗೆ, ಮುಂದೆ ಹೋಗಲು ಕೂಡ ಮನಸ್ಸು ಒಪ್ಪೋದಿಲ್ಲ, ಇನ್ನೆಷ್ಟು ಅಂತ ನಾನು ತಿರುಗಾಡಲಿ ಅಂತ ಹೇಳಿ. ಹಾಗಾಗಿ ನೀವು ಯಾವ ಕೆಲಸವನ್ನು ಮಾಡ್ತಿರ್ತಾರೋ ಅದೇ ಕೆಲಸದಲ್ಲಿ ಮುನ್ನುಗ್ಗಿ, ಖಂಡಿತವಾಗಿಯೂ ಲಾಭದಾಯಕವಾಗುತ್ತೆ. ಧನುಸ್ಸು ರಾಶಿಯವರು ಈ ವರ್ಷ ಮಾಡತಕ್ಕಂಥ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರದ ಕೆಲಸಗಳಿಗೆ ಹೋಗದೇ ಇರೋದೇ ತುಂಬ ಉತ್ತಮ ಅಂತ. ಈ ವರ್ಷ ಧನುಸ್ಸು ರಾಶಿಯವರಿಗೆ ಅವರ ಸಹೋದ್ಯೋಗಿಗಳಿಂದಲೇ ಅಥವಾ ಅವರ ಸೇವಕರಿಂದಲೇ ಅಪವಾದ ಬರ್ಬೋದು ಅಥವಾ ಕಿರುಕುಳ ಉಂಟಾಗಬಹುದು ಅಂತ. ಒಂದ್ಸಲ ಏನಾಗ್ಬಿಡುತ್ತೆ ಅಂದರೆ, ಎಂಥದೇ ಹೈಯರ್ ಪೋಸ್ಟಲ್ಲಿದ್ದರೂ ಕೂಡ ನಮ್ಮ ಮೇಲಿನ ಅಧಿಕಾರಿಗಳಿಗಿಂತ ನಮ್ಮ ಕಡೆ ಇರುವ ಒಂದಷ್ಟು ಕೆಲಸಗಾರರಿಂದಲೇ ತೊಂದರೆ ಜಾಸ್ತಿ ಆಗಿಬಿಡುತ್ತೆ ಪರಿಸ್ಥಿತಿಗಳಿಂದ. ಅಥವಾ ನಮ್ಮ ಜೊತೆ ಇದ್ದ ಸಹೋದ್ಯೋಗಿಗಳೇ ನಮ್ಮ ಬಗ್ಗೆ ತಿಳಿದುಕೊಂಡು ನಮಗೆ ಗೊತ್ತಿಲ್ಲದೆ ಒಂದಷ್ಟು ಕೆಟ್ಟದ ಫಲವನ್ನು ಅಥವಾ ಕಂಟಗಳನ್ನು ಕೊಡ್ಬೋದು ಅಂತೇಳಿ. ಹಾಗಾಗಿ ಸ್ವಲ್ಪ ಧನುಸ್ಸು ರಾಶಿಯವರು ಜಾಗೃತೆಯಿಂದ ಉತ್ತಮ. ಇಲ್ಲ ಅಂದರೆ ಹೆಸರನ್ನ ಕೆಡಿಸ್ಕೊಂಡ್ಬಿಡ್ತೀರಾ ಅಥವಾ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟು ಅದರಿಂದ ಹೊರಗಡೆ ಬರೋದಕ್ಕೆ ಕಂಪ್ಲೀಟ್ ವರ್ಷವನ್ನು ಹಾಳು ಮಾಡ್ಕೊಂಡ್ಬಿಡ್ತೀರಾ ಅಂಥೇಳಿ. ಈ ವರ್ಷ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಂತ. ಆರೋಗ್ಯ ಹಾಳಾಗುತ್ತೆ, ಹಿತಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಹಾಗಾಗಿ ನೆಮ್ಮದಿ ಕೂಡ ಕಳ್ಕೊಳ್ತೀರಾ. ಸ್ವಲ್ಪ ಆ ವಿಚಾರ ಯೋಚನೆ ಮಾಡ್ತಕ್ಕ, ಅಂದರೆ ಒಂದಕ್ಕೊಂದು ಜಾಯಿಂಟ್ ಲಿಂಕ್ ಇರುತ್ತೆ, ಅದರ ಒಂದು ನೀವು ಸರಿ ಮಾಡಿಕೊಂಡ್ರೆ ಸಾಕು, ಮಿಕ್ಕಿದೆಲ್ಲವೂ ಕೂಡ ಸರಿಯಾಗ್ತಾ ಹೋಗ್ತಾ ಮುನ್ನುಗ್ಗುತ್ತೆ ಅಂಥೇಳಿ. ಇನ್ನು ಧನುಸ್ಸು ರಾಶಿಯವರಿಗೆ ಶುಭವಾರ ಯಾವುದಪ್ಪ ಅಂತ ಹೇಳಿದ್ರೆ ಭಾನುವಾರ, ಮಂಗಳವಾರ, ಗುರುವಾರ. ಈ ವಾರಗಳು ಸ್ವಲ್ಪ ಶುಭದಾಯಕ ವಾರ ಅಂತ. ಇನ್ನು ಶುಭ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ನಮಗೆ 1, 3, 8, 9 ಇದು ಶುಭ ಸಂಖ್ಯೆ ಅಂತ ಹೇಳ್ಬೋದು. ಇನ್ನು ಶುಭ ವರ್ಣ ಅಂದರೆ ಶುಭ ಕಲರ್ ಯಾವುದು, ಶುಭ ಬಣ್ಣ ಯಾವುದು ಅಂತ ಹೇಳಿದ್ರೆ ನಿಮಗೆ ಈ ವರ್ಷ ಪ್ರಮುಖವಾಗಿ ಕೇಸರಿ ಅಥವಾ ತಾಮ್ರದ ಕಲರನ್ನು ನೀವು ಬಳಸ್ಕೊಂಡ್ರೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ ಅಂಥೇಳಿ. ಅದೇ ರೀತಿ ಶುಭ ದಿಕ್ಕು ಯಾವುದು ಅಂದರೆ ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕಲ್ಲಿ ನೀವು ಯಾವುದೇ ಕಾರಣಕ್ಕೂ ಬಾಡಿಗೆ ಮನೆಗಳು ಅಥವಾ ಭೋಗ್ಯದ ಮನೆಗಳು ಸಿಗೋದಿಲ್ಲ. ಈಶಾನ್ಯ ದಿಕ್ಕಿಗೆ ಸ್ವಂತ ಮನೆಯನ್ನು ಕಟ್ಟಿಸ್ಕೊಳ್ಬೋದು. ಸ್ವಲ್ಪ ವ್ಯಾಪಾರ ವ್ಯವಹಾರಕ್ಕೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಹೋಗ್ತೀನಿ ಅಥವಾ ಬಾಡಿಗೆ ಅಥವಾ ಭೋಗ್ಯಕ್ಕೆ ಹೋಗ್ತಾ ಇದ್ದೀನಿ, ಈಶಾನ್ಯದಲ್ಲಿ ನನಗೆ ಸ್ವಲ್ಪ ಫೇಸಿಂಗ್ ಡೋರ್ಗಳು ಸಿಗ್ತಿಲ್ಲ ಅಂದಾಗ ಪೂರ್ವಕ್ಕೆ ಆಪ್ಷನ್ಲಿ ಉತ್ತರಕ್ಕೂ ಕೂಡ ಹೋಗ್ಬೋದು. ಈ 2 ದಿಕ್ಕಲ್ಲಿ ಹೋದರೆ ಕೂಡ ಲಾಭದಾಯಕವಾಗಿರುತ್ತೆ ಅಂತ. ಇನ್ನು ಆಯವ್ಯಯ ಬಜೆಟನ್ನು ನೋಡ್ತೀನಿ ಅಂತ ಹೇಳಿದ್ರೆ
ಪ್ರಮುಖವಾಗಿ ಧನುಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಬರತಕ್ಕಂಥದ್ದು. ಮೂಲ ಮತ್ತು ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು ಧನುಸ್ಸು ರಾಶಿಯಲ್ಲಿ ಬರತಕ್ಕಂಥದ್ದು. ಇನ್ನು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದ ಮಾತ್ರ ಧನುಸ್ಸು ರಾಶಿ ಬರತಕ್ಕಂಥದ್ದು. ಇನ್ನು ಬಜೆಟನ್ನು ಆಯವ್ಯಯವನ್ನು ನೋಡಿದ್ರೆ ಆದಾಯ 5, ವ್ಯಯ ಖರ್ಚು 5. ನಾನು ಆಗಲೇ ತಿಳಿಸ್ಕೊಟ್ಟಿದ್ದೆ ನಿಮಗೆ ಆದಾಯ ಎಷ್ಟಿರುತ್ತೋ ಖರ್ಚು ಅಷ್ಟೇ ಜಾಸ್ತಿ ಇರ್ತದೆ ಧನುಸ್ಸು ರಾಶಿಯವರಿಗೆ ಅಂತೇಳಿ. ಹಾಗಾಗಿ ಭಗವಂತ ಎಲ್ಲ ಒಳ್ಳೆ ಫಲವನ್ನು ಕೊಡ್ತಾನೆ. ಗೊತ್ತಿಲ್ಲ ನಿಮ್ಮ ಕೈಯಾರು ಅಷ್ಟೇ ಖರ್ಚನ್ನು ಮಾಡಿಕೊಂಡು ಎಲ್ಲವನ್ನು ಕಳ್ಕೊಳ್ತೀರಾ ಅಂಥೇಳಿ. ಹಾಗಾಗಿ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಖರ್ಚು ಮಾಡಿ, ಅನ್ನೆಸೆಸರಿ ಖರ್ಚು ಮಾಡೋದು ಬೇಡ ಅಂತ. ಇನ್ನು ಅನಾರೋಗ್ಯ ನೋಡೋದಾಗಿದ್ರೆ ಆಗಲೇ ಹೇಳಿದ್ದೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ಅನಾರೋಗ್ಯ ಜಾಸ್ತಿ ಆಗುತ್ತೆ ಅಂತೇಳಿ. ಹಾಗಾಗಿ ಅನಾರೋಗ್ಯ ಸಮಬಲ ಇದೆ. ಒಂದು ದಿನ ಆರೋಗ್ಯವಾಗಿದ್ದರೆ ಒಂದಿನ ಅನಾರೋಗ್ಯ, ಒಂದಿನ ಮತ್ತೆ 1 ತಿಂಗಳೆಲ್ಲ ಆರೋಗ್ಯ ಚೆನ್ನಾಗಿದ್ರೆ ಮತ್ತೆರಡು ತಿಂಗಳು ಅನಾರೋಗ್ಯ, ಇದೇ ಥರ ಕಾಣಿಸ್ತಾ ಹೋಗ್ತಾ ಇರುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ. ಈ ವರ್ಷ ಸನ್ಮಾನ ಹೇಗಿದೆ, ಅಪಕೀರ್ತಿ ಹೇಗಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ ಅಂತ. ಒಂದಷ್ಟು ಸನ್ಮಾನಿತರಾಗ್ತೀರಾ, ಒಂದಷ್ಟು ಜನದಲ್ಲಿ ಗುರುತಿಸುವಿಕೆ ನಿಮಗೆ ಕೈಲಾಗುತ್ತೆ. ಒಂದಷ್ಟು ಪರವಾಗಿಲ್ಲಪ್ಪ, ಈ ವ್ಯಕ್ತಿ ಒಳ್ಳೆಯವನು, ಈ ವ್ಯಕ್ತಿ ಇದ್ದರೆ ಈ ಕ್ಷೇತ್ರದಲ್ಲಿ ಕೆಲಸ ಆಗುತ್ತೆ ಅಂತ ಒಂದಷ್ಟು ಹೆಸರುಗಳನ್ನು ಸಂಪಾದನೆ ಮಾಡ್ತೀರಾ ಅಂತ. ಇನ್ನು ಸುಖ ಸಂತೋಷ ಹೇಗಿದೆ, ದುಃಖ ಹೇಗಿದೆ ಅಂದರೆ ದುಃಖಕ್ಕಿಂತ ಸುಖದ ವಾತಾವರಣ ಅಥವಾ ಸುಖದ ಸುದ್ದಿಗಳು ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ಹಾಗಾಗಿ ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಅಂತ. ಇನ್ನು ಕಂದಾಯದ ವಿಚಾರಕ್ಕೆ ಬಂದರೆ ಮೂಲ ನಕ್ಷತ್ರದವರಿಗೆ ಮೊದಲು 4 ತಿಂಗಳು ಪರವಾಗಿಲ್ಲಪ್ಪ, ಒಳ್ಳೆ ಲಾಭದಾಯಕವಾಗಿದೆ, ಒಳ್ಳೆ ಯಶಸ್ಸು ಸಿಕ್ಬಿಡ್ತು, ಆರೋಗ್ಯ ತುಂಬ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ, ಸಮಸ್ಯೆಗಳೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನಂತರ ಬರತಕ್ಕಂಥ 8 ತಿಂಗಳು ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ತೀರಾ ಅಂತೇಳಿ. ಹಾಗಾಗಿ ಜಾಗೃತವಾಗಿರಿ. ಗೊತ್ತಿಲ್ಲದೋ ಮೊದಲು 4 ತಿಂಗಳು ಏನು ಭಗವಂತ ಕೊಟ್ಟಿರ್ತಾನೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತೇಳಿದ್ರೆ ಇನ್ನು 8 ತಿಂಗಳು ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟು 4 ತಿಂಗಳು ಏನೇನು ಪಡೆದುಕೊಂಡಿರ್ತಾರೋ ಅದನ್ನು ಲಾಸಸ್ ಆಗಿ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀರಾ ಅಂಥೇಳಿ. ನಂತರ ಬರತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರ. ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ಮೊದಲ 4 ತಿಂಗಳು ಪರವಾಗಿಲ್ಲಪ್ಪ, ಸ್ವಲ್ಪ ವಿಚಾರದಲ್ಲಿ ಲಾಭದಾಯಕವಾಯಿತು ಅಂತ ಅನಿಸುತ್ತೆ. ನಂತರ ಬರ್ತಕ್ಕಂಥ 4 ತಿಂಗಳು ಅದರ ಅರ್ಧ ಭಾಗ ಬಂದು ಕುಸಿದ್ಬಿಡ್ತೀರಾ. ಅಯ್ಯೋ 4 ತಿಂಗಳು ತುಂಬ ಚೆನ್ನಾಗಿತ್ತಲ್ಲ, ಮತ್ತ್ಯಾಕೆ ಈ ಥರ ಆಯಿತು ಅಂತ ಮನಸ್ಸಿಗೆ ಗೊಂದಲ ಕ್ರಿಯೇಟ್ ಆಗುತ್ತೆ. ಅಯ್ಯೋ ಈ ವರ್ಷ ಮೊದಲೇ ಹೋಯ್ತಾನಪ್ಪ, ಈ ವರ್ಷ ಹಿಂಗೆ ಎದ್ಬಿಡ್ತೀನಿ ಅಂತ ಮನಸ್ಸಲ್ಲಿ ಅಳುಕಿದ್ರೆ ಅದನ್ನು ದೂರ ಮಾಡಿ ಮುಂದೆ ಬರತಕ್ಕಂಥ ಕೊನೆಯ 4 ತಿಂಗಳು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ತೆಗೆದುಕೊಳ್ತೀರಾ ಅಂತ. ಇನ್ನು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದ ಮಾತ್ರ ಈ ಧನುಸ್ಸು ರಾಶಿಗೆ ಬರತಕ್ಕಂಥದ್ದು. ಮೊದಲ ತಿಂಗಳು ಪರವಾಗಿಲ್ಲಪ್ಪ, ನೆಮ್ಮದಿಯಾಗಿದ್ದೀನಿ ಅನಿಸ್ಕೊಳ್ತೀರಾ. ಇಂದಿನ 2 ನಕ್ಷತ್ರಗಳಿಗೆ ಹೋಲಿಸ್ಕೊಂಡ್ರೆ ಈ ಉತ್ತರಾಷಾಢ ನಕ್ಷತ್ರದವ್ರಿಗೆ ಲಾಭ ಜಾಸ್ತಿ ಸಿಗ್ತಾ ಹೋಗುತ್ತೆ. ಒಂದು ನೆನಪಿರಲಿ, ಲಾಭ ಚೆನ್ನಾಗಾಯಿತು ಅಂತ ತುಂಬ ಕಮಿಟ್ಮೆಂಟಿಗೆ ಬಂದುಬಿಟ್ರೆ, ಅಂದರೆ ನಿಮ್ಮ ಶಕ್ತಿ ಮೀರಿ ಕಮಿಟ್ಮೆಂಟಿಗೆ ಬಂದುಬಿಟ್ರೆ ಮುಂದಿನ 8 ತಿಂಗಳು ಆ ಕಮಿಟ್ಮೆಂಟ್ ತೀರ್ಸೋಕ್ಕೆ ಸಾಧ್ಯವಿಲ್ಲ, ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ತೀರಾ ಅಂತ. ಅಂದರೆ ಗೊತ್ತಿಲ್ಲ ಮುಂದಿನ 8 ತಿಂಗಳು ಸ್ಟಾರ್ಟಿಂಗ್ 4 ತಿಂಗಳು ಅಂದರೆ ಮೊದಲನೇ ಪಾರ್ಟ್ ತುಂಬ ಚೆನ್ನಾಗಿದ್ದರೆ ಕೊನೆ 2 ಪಾರ್ಟ್ ತುಂಬ ಹಿಂದೆ ಮುಂದೆ ಆಗುತ್ತೆ. ಆ ವಿಚಾರದಲ್ಲಿ ಜಾಗೃತವಾಗಿರತಕ್ಕಂಥದ್ದು ಅಂತ. ಇನ್ನು ಧನುಸ್ಸು ರಾಶಿಯವರು ಈ ವರ್ಷ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಖಂಡಿತವಾಗಿಯೂ ಲಾಭ ಜಾಸ್ತಿನ ನೋಡ್ತೀರಾ. ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ ಅಂಥೇಳಿ. ಇಷ್ಟನ್ನು ಮಾಡಿಕೊಂಡ್ರೆ ಸಾಕು, ಭಗವಂತನ ಅನುಗ್ರಹದಿಂದ ಬರತಕ್ಕಂಥ ಸಮಸ್ಯೆಗಳನ್ನು ನೀವೇ ಎದುರಿಸ್ಬೋದು ಅಂಥೇಳಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯವರ ಭವಿಷ್ಯದೊಂದಿಗೆ ಸಿಗೋಣ. ಭಗವಂತ ಪ್ರತಿಯೊಬ್ಬರು ಕೂಡ ಒಳಿತನ್ನೇ ಮಾಡಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.